ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಇನ್ ಡೀಟೇಲ್ ಆಗಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕೆ ನಾನು ಈ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, 5-6 ದಿನದಿಂದ ಕಂಟಿನ್ಯೂಸ್ ಆಗಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಒಂದು ಫೇಕ್ ನ್ಯೂಸ್ ಓಡಾಡ್ತಾ ಇದೆ. ಅದ ನ್ಯೂಸ್ ಅನ್ನ ನಂಬಿಕೊಂಡಿರ್ತಕ್ಕಂತಹ ಎಷ್ಟೋ ಅಭ್ಯರ್ಥಿಗಳು ಗೊಂದಲಕ್ಕೊಳಗಾಗಿದ್ದಾರೆ, ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗೆ ನನಗೂ ಕೂಡ ಕಾಲ್ ಮಾಡಿ ಈ ವಿಷಯದ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತಾನೂ ಕೂಡ ಕೇಳ್ತಾ ಇದ್ರಿ. ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನಿಮ್ಮ ಡೌಟ್ ಗಳನ್ನ ಡ್ರಾಪ್ ಮಾಡಿದ್ರಿ. ಅದಕ್ಕೋಸ್ಕರನೇ ಇವತ್ತಿನ ಈ ವಿಡಿಯೋದಲ್ಲಿ ಈ ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಇನ್ ಡೀಟೇಲ್ ಆಗಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಅಭ್ಯರ್ಥಿಗಳು ಈ ಫೇಕ್ ನ್ಯೂಸ್ ಅನ್ನೇ ರಿಯಲ್ ಅಂತ ಹೇಳಿ ನಂಬ್ಕೊಂಡು ಗೊಂದಲವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಾಸ್ಟ್, ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದೇ ಗೊಂದಲ ಏನು ಅಂತ ಹೇಳಿದ್ರೆ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗ ನಾನು ನಿಮಗೆ ಏನ್ ಈ ಒಂದಷ್ಟು ಪಾಯಿಂಟ್ ಗಳನ್ನ ಬರ್ದಿದ್ದೀನಿ, ಅವುಗಳನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಅಂತ ಬಂದಾಗ ಸರ್ಕಾರಿ ಶಾಲೆಗಳು ಏನೀಗ ಗೌರ್ಮೆಂಟ್ ಸ್ಕೂಲ್ಗಳು ಇರ್ತಾವಲ್ವಾ, ಅಂತಹ ಗೌರ್ಮೆಂಟ್ ಸ್ಕೂಲ್ಗಳು, ನಾನು ಮೈನಾರಿಟಿ ಸ್ಕೂಲ್ಗಳನ್ನ ಹೊರತುಪಡಿಸಿ ಮಾತನಾಡ್ತಾ ಇದ್ದೀನಿ, ಕ್ರೈಸ್ಟ್ ಸ್ಕೂಲ್ಗಳನ್ನ ಹೊರತುಪಡಿಸಿ ಮಾತನಾಡ್ತಾ ಇದ್ದೀನಿ, ಬಾಕಿ ಇರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ. ಸೊ ಅಂತ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾವುದೇ ರೀತಿಯಾದಂತಹ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಪ್ರೋಸೆಸ್ ಇನ್ನೂವರೆಗೂ ಬಂದಿಲ್ಲ. ಇಷ್ಟು ದಿನ ಯಾವ ರೀತಿ ಆಫ್ಲೈನ್ ಇತ್ತು, ಅದೇ ರೀತಿ ನೀವು ಆಫ್ಲೈನ್ ಅಲ್ಲೇ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗತ್ತೆ. ಹೇಗೆ ಸಲ್ಲಿಸೋದು ಅಂತ ಕೇಳಿದ್ರೆ, ಯಾವ ಸ್ಕೂಲಲ್ಲಿ ಹುದ್ದೆ ಖಾಲಿ ಇರುತ್ತೋ ಆ ಸ್ಕೂಲಿನ ಹೆಡ್ ಮಾಸ್ಟರ್ಗೆ ನೀವು ಒಂದು ಅಪ್ಲಿಕೇಶನ್ ಅನ್ನ ಬರೆದು ಅರ್ಜಿಯನ್ನ ಬರೆದು ನನ್ನನ್ನ ಈ ಹುದ್ದೆಗೆ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಹೆಡ್ ಮಾಸ್ಟರ್ ಅವರಿಗೆ ನೀವು ಸಬ್ಮಿಟ್ ಮಾಡಿದ್ರೆ ಇಟ್ಸ್ ಇನಫ್. ಯಾವುದೇ ರೀತಿಯಾದಂತಹ ಆನ್ಲೈನ್ ಪ್ರೋಸೆಸ್ ಇರಲ್ಲ. ಈಗ ಕ್ರೈಸ್ಟ್ ಸ್ಕೂಲ್ಗಳಿಗೆ ಇದನ್ನ ಹೇಳುದಾದ್ರೆ, ಕ್ರೈಸ್ಟ್ ಸ್ಕೂಲ್ಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಿರಲ್ಲ. ಗೆಸ್ಟ್ ಟೀಚರ್ಸ್ ಆಗಿ ಹೋಗ್ಬೇಕನ್ನೋರು. ಮತ್ತೆ ಅಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ, ಮೈನಾರಿಟಿ ಆಫೀಸ್ ಇರುತ್ತಲ್ವಾ ಅಥವಾ ಕ್ರೈಸ್ಟ್ ಆಫೀಸ್ ಇರುತ್ತಲ್ವಾ, ಅಲ್ಲಿ ಹೋಗಿ, ಅಂದ್ರೆ ನಮ್ಮ ಧಾರವಾಡ ಡಿಸ್ಟಿಕ್ ಬಗ್ಗೆ ಮಾತನಾಡೋದಾದ್ರೆ ಧಾರವಾಡದಲ್ಲಿ ಇರ್ತಕ್ಕಂತಹ ಬ್ರಾಂಚ್ ಮೇನ್ ಆಫೀಸಿಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಂತಹ ಏನು ಆಫ್ಲೈನ್ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿ ಬರ್ಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಪ್ರೋಸೆಸ್ ಅತಿಥಿ ಶಿಕ್ಷಕರಿಗೆ ಇರೋದಿಲ್ಲ. ಇದು ಒಂದನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್, ಎಕ್ಸಾಮ್ ನಡೆಸ್ತಾರಂತೆ, ಆಮೇಲೆ ಇಂಟರ್ವ್ಯೂ ಇರುತ್ತಂತೆ, ಆಮೇಲೆ ಡೆಮೋ ಕ್ಲಾಸ್ ಇರುತ್ತಂತೆ ಅಂತ ಹೇಳಿ ಆ ಫೇಕ್ ನ್ಯೂಸ್ ಅಲ್ಲಿ ಬರ್ತಾ ಇದೆ. ಬಟ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ನಾನು. ಎಕ್ಸಾಮ್ ಯಾವ್ದಕ್ ನಡೆಯುತ್ತೆ ಯಾವ್ದಕ್ ನಡೆಯಲ್ಲ ಅಂತ ಹೇಳೋದಾದ್ರೆ, ನಾನೇನೀಗ ಗೌರ್ಮೆಂಟ್ ಸ್ಕೂಲ್ ಅಂತ ಮಾತಾಡ್ತಾ ಇದೀನಲ್ವಾ, ಇಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಲ್ಲ, ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರಲ್ಲ. ಬಟ್ ಡೆಮೋ ಕ್ಲಾಸ್ ಅನ್ನ ನೋಡ್ತಾರೆ ಕೆಲವೊಮ್ಮೆ ಮಾತ್ರ. ಅಪ್ಲಿಕೇಶನ್ ತುಂಬಾ, ಈಗ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ 8ರಿಂದ ಇಂಗ್ಲಿಷ್ ಪೋಸ್ಟ್ ಇದೆ, 8ರಿಂದ 10 ಅಪ್ಲಿಕೇಶನ್ ಬಂದ್ವು ಅಥವಾ 4ರಿಂದ 5 ಅಪ್ಲಿಕೇಶನ್ ಬಂದಿದ್ವು ಅಂತ ಹೇಳಿದ್ರೆ, ಅದರಲ್ಲಿ ನಿಮ್ಮ ಆಯ್ಕೆ ಯಾವ ರೀತಿ ಇರುತ್ತಂದ್ರೆ, ಮೊದಲು ಪರ್ಸೆಂಟೇಜ್ ನೋಡ್ತಾರೆ. ಅದ್ರ ಜೊತೆ ಫಸ್ಟ್ ಪರ್ಸೆಂಟೇಜ್ ನೋಡೋದಕ್ಕಿಂತ ಸ್ಥಳೀಯವಾಗಿ ಇರ್ತಕ್ಕಂತಹ ಕ್ಯಾಂಡಿಡೇಟ್ ಗಳು ಯಾರಾದ್ರೂ ಇದಾರ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸ್ಥಳೀಯವಾಗಿ ಒಂದು 3-4 ಅಪ್ಲಿಕೇಶನ್ ಬಂದಿದ್ವು ಅಂತ ಹೇಳಿದ್ರೆ, ಅದೇ ಊರಿನ 4-5 ಕ್ಯಾಂಡಿಡೇಟ್ ಗಳು ಅಪ್ಲಿಕೇಶನ್ ಹಾಕಿದ್ವು ಅಂತ ಹೇಳಿದ್ರೆ, ಆಮೇಲೆ ಅವ್ರ ಪರ್ಸೆಂಟೇಜ್ ಅನ್ನ ಚೆಕ್ ಮಾಡ್ತಾರೆ. ಪರ್ಸೆಂಟೇಜ್ ಅನ್ನ ಚೆಕ್ ಮಾಡಿ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ತಾರೆ, ಒಂದು ಯಾರು ಟಾಪ್ ಅಲ್ಲಿರ್ತಾರೆ ಅಂತ ಹೇಳಿ ರೆಡಿ ಮಾಡ್ಕೊಂಡು, ಏನಾದ್ರೂ ಅವ್ರವ್ರ ಮಧ್ಯ ನಿಯರ್ ಪರ್ಸೆಂಟೇಜ್ ಇತ್ತು ಅಂತ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಡೆಮೋ ಕ್ಲಾಸ್ ಅನ್ನ ನೋಡ್ತಾರೆ. ಇಬ್ಬರಿಗೂ ಒಂದು ಕ್ಲಾಸ್ ಕೊಡ್ಲಿಕ್ಕೆ ಹೇಳ್ತಾರೆ. ಯಾರು ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅಥವಾ ಡೆಮೋ ಕ್ಲಾಸ್ ಯಾರು ಚೆನ್ನಾಗಿ ಕೊಡ್ತಾರೋ ಅಂತವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಲ್ಲ, ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರಲ್ಲ. ಡೆಮೋ ಕ್ಲಾಸು ಕೆಲವೊಮ್ಮೆ ತಗೊಳ್ಬಹುದು, ಕೆಲವೊಮ್ಮೆ ತಗೊಳ್ಳದೇನು ಇರಬಹುದು. ಈ ರೀತಿಯಾದಂತಹ ಪ್ರೊಸೆಸ್ ಇರುತ್ತೆ. ಬಟ್ ಕ್ರೈಸ್ಟ್ ಸ್ಕೂಲಿಗೆ ಇದನ್ನ ಹೋಲಿಸ್ಕೊಂಡು ಹೇಳೋದಾದ್ರೆ, ಹೋದ ವರ್ಷದಿಂದ ಎಕ್ಸಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಗೆಸ್ಟ್ ಟೀಚರ್ಸ್ ಅನ್ನ ತುಂಬ್ಕೋಬೇಕಿದ್ರೆ ಕ್ರೈಸ್ಟ್ ಸ್ಕೂಲ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಆದ್ಮೇಲೆ ಇಂಟರ್ವ್ಯೂ ಅಂತ ಬಂದಾಗ ಇಂಟರ್ವ್ಯೂ ಇರಲ್ಲ, ಡೆಮೋ ಕ್ಲಾಸ್ ಇರುತ್ತೆ. ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಲಿಸ್ಟ್ ಅನ್ನ ರೆಡಿ ಮಾಡಿ, ಆ ಲಿಸ್ಟ್ ಅಲ್ಲಿ ಬಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಡೆಮೋ ಕ್ಲಾಸಿಗೆ ಕರೀತಾರೆ. ಡೆಮೋ ಕ್ಲಾಸಿಗೆ ಕರೆದಾದ್ಮೇಲೆ ಅಲ್ಲಿ ಒಂದಷ್ಟು ಮಾರ್ಕ್ಸ್ ಗಳನ್ನ ಕೊಡುವಂತ ವ್ಯವಸ್ಥೆ ಇರುತ್ತೆ. 20 ಮಾರ್ಕ್ಸ್ಗೆ ಡೆಮೋ ಕ್ಲಾಸ್ ಇರುತ್ತೆ. ಆ 20 ಮಾರ್ಕ್ಸ್ ಅಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಪಡೆದುಕೊಳ್ತಾರೆ ಅಂತವ್ರದ್ದು 1:1 ಲಿಸ್ಟ್ ಮಾಡಿ ಗೆಸ್ಟ್ ಟೀಚರ್ಸ್ ಅನ್ನ ತುಂಬಿಕೊಳ್ತಾರೆ. ಇದು ಹೋದ ವರ್ಷದಿಂದ ಬಂದಿರತಕ್ಕಂಥದ್ದು. ಕ್ರೈಸ್ಟ್ ಸ್ಕೂಲ್ಗಳಿಗೆ ಮಾತ್ರ. ನಾರ್ಮಲ್ ಇರ್ತಕ್ಕಂತಹ ಸ್ಕೂಲ್ಗಳಿಗೆ ಇದು ಯಾವುದೂ ಕೂಡ ಅನ್ವಯ ಆಗಲ್ಲ. ನೀವು ಡೆಮೋ ಕ್ಲಾಸ್ ಅನ್ನ ಕೊಡ್ಬೇಕಾಗತ್ತೆ. ಅದು ಕೆಲವೊಮ್ಮೆ ಕೊಡ್ಬೋದು, ಕೆಲವೊಮ್ಮೆ
ಕೊಡ್ಲಿಕ್ಕೂ ಇಲ್ಲ. ಇದು ನಿಮ್ಮ ಹೆಡ್ ಮಾಸ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಅಪ್ಲಿಕೇಶನ್ ಎಷ್ಟು ಬಂದಿದಾವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ನ್ಯೂಸ್ ಏನು ಅಂತ ಹೇಳಿದ್ರೆ, PG ಕಂಪಲ್ಸರಿ ಮಾಡಿದಾರ. TET ಇದು ಏನು ಅತಿಥಿ ಶಿಕ್ಷಕರಿಗೆ PG ಕಂಪಲ್ಸರಿ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ಕೂಡ ಫೇಕ್ ನ್ಯೂಸ್ ಅಲ್ಲಿ ಇದೆ. PG ಇಲ್ಲಿವರೆಗೂ ಕೂಡ ರಿಕ್ರೂಟ್ಮೆಂಟ್ ಮಾಡುವಂತ ಸಮಯ ಬಂದಾಗಿದೆ. ಈಗ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಈ ಪ್ರೊಸೆಸ್ ನಡೀತಾ ಇದೆ. ಸೊ ಅದಕ್ಕೆ ಇನ್ನು PG ನ ಮ್ಯಾಂಡೇಟರಿ ಮಾಡಿಲ್ಲ. ಈ ವರ್ಷ PG ಇಲ್ದೇನೆ B.Ed ಪ್ಲಸ್ ಡಿಗ್ರಿ ಆಗಿತ್ತು ಅಂತ ಹೇಳಿದ್ರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಗೆಸ್ಟ್ ಟೀಚರ್ಸ್ಗೆ PG ಮಾಡಿದಾರ ಅನ್ನೋದು ದೊಡ್ಡ ಮೂರ್ಖತನ. ಸೊ ಇಲ್ಲಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ. ಯಾವುದೇ PG ಅನ್ನ ಮ್ಯಾಂಡೇಟರಿ ಆಗಿ ಮಾಡಿಲ್ಲ. ಇನ್ನ ಕೊನೆಯದಾಗಿ TET ಬಗ್ಗೆ ತುಂಬಾ ಗೊಂದಲ ಕ್ರಿಯೇಟ್ ಆಗಿದೆ. ಮೇನ್ ಪಾಯಿಂಟೇ TET. ತುಂಬಾ ಅಭ್ಯರ್ಥಿಗಳು TET ಅನ್ನ ಕ್ವಾಲಿಫೈ ಮಾಡ್ಕೊಂಡಿಲ್ಲ. ಆಮೇಲೆ TET ಗೆ ಈಗ ಹೊಸದಾಗಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಇದ್ದಾರೆ, B.Ed ಅನ್ನ ಮುಗಿಸಿ ಬಂದಿರತಕ್ಕಂತ ಅಭ್ಯರ್ಥಿಗಳು ಇದ್ದಾರೆ. ಅವರಿಗೆ TET ಇನ್ನು ಸಿಕ್ಕಿರಲ್ಲ, ಚಾನ್ಸ್ ಸಿಕ್ಕಿರಲ್ಲ. ಸೊ ಹಿಂಗಿರುವಾಗ ಗೆಸ್ಟ್ ಟೀಚರ್ಸ್ ಆಗಿ ಅಪಾಯಿಂಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ TET ಅನ್ನೋದು ದೊಡ್ಡ ಗೊಂದಲ ಕ್ರಿಯೇಟ್ ಆಗಿದೆ. ಆಸ್ ಆಫ್ ನಾವು TET ಮ್ಯಾಂಡೇಟರಿ ಮಾಡಿಲ್ಲ ಯಾವುದೇ ಅತಿಥಿ ಶಿಕ್ಷಕರಿಗೆ. ಇವನ್ ಕ್ರೈ ಸ್ಕೂಲ್ಗಳಲ್ಲೂ ಕೂಡ TET ಅನ್ನ ಮ್ಯಾಂಡೇಟರಿ ಮಾಡಿಲ್ಲ ಗೆಸ್ಟ್ ಟೀಚರ್ಸ್ಗೆ. ನಾನು ಹೇಳ್ತಾ ಇರೋದು TET ಮ್ಯಾಂಡೇಟರಿ ಇಲ್ಲ. ಆಮೇಲೆ ನಾರ್ಮಲ್ ಸ್ಕೂಲ್ಗಳಲ್ಲೂ ಕೂಡ TET ಪೇಪರ್ 1 ಪೇಪರ್ 2 ಯಾವುದೇ ಆಗಿರ್ಲಿ ಯಾವುದು ಕೂಡ ಮ್ಯಾಂಡೇಟರಿ ಇಲ್ಲ. ಸೊ ಹಾಗಾಗಿ TET ಪಾಸ್ ಆಗಿಲ್ಲ ಅಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ, TET ಅವಶ್ಯಕತೆ ಇಲ್ಲ. ಸೊ ಪ್ರೊಸೆಸ್ ಏನು, ಸ್ಕೂಲ್ಗೆ ಹೋಗ್ಬೇಕು, ಏನು ಯಾವ ಪೋಸ್ಟ್ ಖಾಲಿ ಇದೆ ಅನ್ನೋದು ನೋಡ್ಕೋಬೇಕು. ನಿಮ್ಗೆ ಸಂಬಂಧಪಟ್ಟಂತ ಪೋಸ್ಟ್ ಅಲ್ಲಿ ಖಾಲಿ ಇತ್ತು ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಅನ್ನ ಬರೆದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಹೆಡ್ ಮಾಸ್ಟರ್ಗೆ ಸಬ್ಮಿಟ್ ಮಾಡ್ಬೇಕು. ಅಷ್ಟು ಮಾಡಿದ್ರೆ ಅವರು ಅಲ್ಲಿಗೆ ನಿಮ್ ಕೆಲಸ ಮುಗಿಯುತ್ತೆ. ಅವ್ರು ನಿಮ್ಗೊಂದು ಡೇಟ್ ಹೇಳ್ತಾರೆ. ತುಂಬಾ ಅಪ್ಲಿಕೇಶನ್ ಬಂದಿದ್ವು ಅಂದ್ರೆ ಇಂಥ ಡೇಟಿಗೆ ಬಂದು ಒಂದು ಡೆಮೋ ಕ್ಲಾಸ್ ಕೊಡು ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಜಾಸ್ತಿ ಬಂದಿಲ್ಲ ಅಂತ ಹೇಳಿದ್ರೆ ಇಂಥ ದಿನ ಬಂದು ಜಾಯಿನ್ ಆಗು ಅಂತ ಹೇಳಿ ಹೇಳ್ತಾರೆ. ಈಗ ಅತಿಥಿ ಶಿಕ್ಷಕರನ್ನ ತುಂಬಿಕೊಳ್ಳುವಂತಹ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ತುಂಬಾ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದಾವೆ. ಆಮೇಲೆ ನಿಮ್ಗೆ ಅಭ್ಯರ್ಥಿಗಳಿಗೆ ನಾನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿವರೆಗೂ ನೀವು ಹೆದರ್ತಿರೋ ಅಲ್ಲಿವರೆಗೂ ನಿಮ್ಮನ್ನ ಹೆದರ್ಸ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಸೊ ನೀವು ಕಾನ್ಫಿಡೆಂಟ್ ಆಗಿರ್ಬೇಕು. ಯಾವುದೇ ಅಫಿಷಿಯಲ್ ಆಗಿ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಸಿಗೋವರೆಗೂ ಇಂತಹ ಫೇಕ್ ನ್ಯೂಸ್ ಗಳಿಗೆ ತಲೆ ಕೊಡಬಾರ್ದು, ಇಂತಹ ಫೇಕ್ ನ್ಯೂಸ್ ಗಳಿಗೆ ಹೆದರಬಾರ್ದು. ಸೊ ಇದು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.